ಸಮಯ ಇಲ್ಲ ಸರ್. ಪೂಜೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಈಶ್ವರಂಗೆ ಮಾಡ್ತೀನಿ ಸರ್. ಈಶ್ವರಂಗೆ ಮಾಡ್ತೀನಿ, ನಮ್ಮ ಮನೆದೇವ್ರ ಕಬ್ಬಾಳಮ್ಮಗೆ ನಮಸ್ಕಾರ ಮಾಡ್ತೀನಿ ಸರ್. ಒಳ್ಳೆ ಸಿನಿಮಾ ಇಂಡಸ್ಟ್ರಿಗೆ ಪೂಜೆ ಆಗಬೇಕು ಅಂದರೆ ಸರ್ ಅದೆಲ್ಲ ಸರ್ ಅಲ್ಲಿಗಾಗಿದೆ, ಇಲ್ಲೂ ನೋವಾಗಿದೆ. ನನಗೆ ಮೊದಲು ಪೂಜೆ ಮಾಡಬೇಕು ಅಂದಾಗ ನಾನು ಬೆಳಗ್ಗೆ ಎದ್ದ ತಕ್ಷಣ ಈಶ್ವರಂಗೆ ಮಾಡ್ತೀನಿ. ಆ ಪೂಜೆ ಮಾಡೋದಕ್ಕೆ ನನಗೆ ಪೂಜೆ ಎಷ್ಟು ಬೇಕಾದ್ರೂ ಮಾಡ್ತೀನಿ. ಅಲ್ಲೇ ಬೇಕಾದ್ರೆ ದೇವ್ರ ಹತ್ರ ಉರುಳು ಸೇವೆ ಮಾಡ್ತೀನಿ ಸರ್, ಅಲ್ಲೇ ಕೂತ್ಕೊಂಡು. ಇವ್ರ ಕುಟುಂಬಕ್ಕೆ ಆಗಿರುವ ನೋವನ್ನು, ಸಹನವ್ರಿಗೆ ಆಗಿರುವ ಇದನ್ನು ವಾಪಸ್ ತಂದು ಕೊಡೋಕ್ಕೆ ಸಾಧ್ಯ ಇದೆಯಾ ನೋಡಿ. ಸೊ ಸಿನಿಮಾ ಇಂಡಸ್ಟ್ರಿಯವರು ದರ್ಶನ್ ಒಳಿತಿಗಾಗಿ ಹೋಮವನ್ನು ಮಾಡೋದು ಸರ್, ಅದು ಚಿತ್ರರಂಗದ ಒಳಿತಿಗೆ ಅಂತ ನನಗೆ ಬಂದ ಮಾಹಿತಿ. ಜಗ್ಗೇಶ್ ಸರ್ ಹೇಳಿದ್ದಾರೆ. ಯಾಕೆಂದರೆ ಜಗ್ಗೇಶ್ ಸರ್ ಹಾಗೆಲ್ಲ ಇಡವಲ್ಲ. ಅವರು ಮಾತಾಡ್ಬೇಕಾದ್ರೆ ತುಂಬ ತೂಕ, ಬಹಳ ಜ್ಞಾನಿ ಇದ್ದಾರೆ ಅವರು. ಸೊ ಅವರು ಹಾಗೆಲ್ಲ ಲೂಸ್ ಸ್ಟಾಕ್ ಎಲ್ಲ ಮಾತಾಡಲ್ಲ. ಅವ್ರು ಹೇಳಿದ್ದಾರೆ ಚಿತ್ರರಂಗದ ಒಳಿತಿಗೆ, ಯಾಕೆಂದರೆ ಒಂದು ವರ್ಷದಿಂದ ಸಕ್ಸಸ್ ಇಲ್ಲ ಸರ್, ಆ ಕಾರಣಕ್ಕೆ ಮಾಡೋದು ಪೂಜೆ ಅಂತ ಆಗಿತ್ತು. ಸೊ ನನಗೆ ಒಂದೇನು ಗೊತ್ತಾ ಸರ್, ಬಹಳಷ್ಟು ಜನ ಹೇಳ್ತಾರೆ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಅಂತಾರೆ ಗೊತ್ತಾ. ಹಾಗೆ ವ್ಯಕ್ತಿಗಿಂತ ಚಿತ್ರರಂಗ ದೊಡ್ಡದು ಸರ್. ಅಣ್ಣವರು ವಿಷ್ಣು ಸರ್ ಇದ್ದಾಗಿಂದ ಚಿತ್ರರಂಗ ನಡೀತಾ ಇದೆ, ಆ ಕಾಲದಿಂದಲೂ ನಡ್ಕೊಂಬರ್ತಾ ಇದೆ. ಅವರೆಲ್ಲರೂ ಚಿತ್ರರಂಗದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿ ಬಹಳ ಹಿರಿಯ ಕಲಾವಿದರೆಲ್ಲ ಊಟ ಮಾಡಿದ್ದಾರೆ, ನಮ್ಮ ಚಿತ್ರರಂಗದಲ್ಲಿ ಭವಿಷ್ಯ ಕಟ್ಕೊಂಡಿದ್ದಾರೆ. ಸೊ ನಮಗೆ ಈ ಸಮಯದಲ್ಲಿ ಆ ಚಿತ್ರರಂಗದ ಹಿತ ಮುಖ್ಯ, ಅದಕ್ಕೋಸ್ಕರ ಪೂಜೆ ಮಾಡಿದ್ದಾರೆ ಅಂತಲೇ ಅಂದ್ಕೊಳ್ಳೋಣ. ಇಲ್ಲಿ ಯಾರೂ ಒಬ್ಬರು ಪರವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಜಗ್ಗೇಶ್ ಅವ್ರು ಬಿಡಿಸಿ ಹೇಳಿದ್ದಾರೆ. ಜಗ್ಗೇಶ್ ಸರ್ ಹಂಗೆಲ್ಲ ಹೇಳಲ್ಲ. ಸೊ ಅವರು ಬಹಳ ಯೋಚನೆ ಮಾಡೇ ಮಾತಾಡ್ತಾರೆ. ನಾನು ಅದನ್ನು ಒಪ್ಕೋತೀನಿ. ಎರಡನೇದು, ನನಗೆ ಸರ್ ಪೂಜೆಗೆ ಹೋಗೋಕ್ಕಾಗಿಲ್ಲ ಸರ್. ನನ್ನ ಮನೆಯಿಂದ ಬರೀ 3 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಇದೆ ಚಾಮರಾಜಪೇಟೆ ಕಲಾವಿದರ ಸಂಘ. 400 ಕಿಲೋಮೀಟ್ರ್ ದೂರ ಇರೋ ಇವ್ರನ್ನ ನೋಡಬೇಕು ಅಂತ ನನ್ನ ಮನಸ್ಸು ಕಾಡ್ತಾಯಿತ್ತು. ನಾನು ಬಂದಿದ್ದೀನಿ. ನಾನು ನನ್ನ ನೋವು ತೋಡ್ಕೋಬೇಕು ಮತ್ತು ಮಾತಾಡಿಸ್ಬೇಕು ಅನ್ನೋದಿತ್ತು. ನನಗೆ ಅಲ್ಲಿ ಹೋಗದೇ ಇದ್ರು ಪೂಜೆ ನಾನು ನನ್ನ ಮನೇಲಿ ಮಾಡ್ಕೊಳ್ತೀನಿ ಸರ್. ನನ್ನ ಪೂಜೆನ ಚಿತ್ರರಂಗ ಕುಳಿತಿಗೆ ಮಾಡಬೇಕು ಅಂದರೆ ನಾನು ನನ್ನ ಮನೇಲಿ ಮಾಡ್ತೀನಿ ಸರ್. 0ಇಂದ ಬಂದಿದ್ದೀನಿ ಸರ್. 3 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ಸರ್. ಹುಟ್ಟು ಬಟ್ಟೆನೇ ಬಂದು ಇವತ್ತು ಮಾಡಿದ್ದೀನಿ. ಚಿತ್ರರಂಗಕ್ಕೆ ಏನು ಬೇಕು ನನ್ನ ಕೈಲಿ ನಡೆಯೋಷ್ಟು ಸಮಾಜಕ್ಕೆ ನಾನು ಹೋರಾಡಿದ್ದೀನಿ. ನನಗಿದ್ದಿದ್ದು, ನನಗೆ ಕಷ್ಟದ ಅರಿವು ಗೊತ್ತಿದೆ. ಸೊ ಇವ್ರ ಕುಟುಂಬದ ನೋವು ಗೊತ್ತು. ನಾನು ಒಂದು ವಿಷಯ ಹೇಳೋಕ್ಕಿಷ್ಟ, ನಾನು ಯಾರ ವಿರೋಧವಲ್ಲ, ಯಾರ ಪರವಲ್ಲ. ಐ ಓನ್ಲಿ ಸ್ಟ್ಯಾಂಡ್ಸ್ ವಿತ್ ಇವ್ರ ಪರವಾಗಿ ನಿಂತ್ಕೊಳ್ತೀನಿ. ಆ್ಯಂಡ್ ಸಹನಾಗಿರೋ ಅನ್ಯಾಯಕ್ಕೆ ನಾನು ಯಾರು ಮೆಸೇಜ್ ಮಾಡೋರು ಏನು ನೋಡಿ ನಾನು ಏನೂ ಹೇಳೋಕ್ಕಲ್ಲ. ಯಾಕೆಂದರೆ ಈಗ ನಾನೇನೋ ಒಂದು ಹೇಳಿ ಆ ಒಂದು ವಿಚಾರಣೆ ಕಾನೂನಲ್ಲಿದ್ದಾಗ ಅದನ್ನು ತಿರ್ಚಿಬಿಡೋದು ಇದು, ಅಥವಾ ರಾಂಗ್ ಮೆಸೇಜ್ ಕೊಡೋದು, ಇದು ಯಾವುದು ಮಾಡಲ್ಲ. ಅವ್ರು ನನಗೂ ಮಾಡಿದಂತೆ ಅಂತ ಒಂದಷ್ಟು ಜನ ಹೇಳಿ ನಾನು ಅದು ಅವ್ರವ್ರ ಇಷ್ಟ ಬಿಟ್ಬಿಡ್ತೀನಿ. ನಾನು ನಿಂತ್ಕೊಂಡ್ರು ಸಹನವ್ರಿಗಾಗಿದೇನೋ ಅದಕ್ಕೆ ಅವ್ರಿಗೇನು ಮಾಡಬೇಕು, ಒಂದು ರಿಕ್ವೆಸ್ಟು, ಸಾಧ್ಯ ಕೈಯಿಂದ ನಿಮ್ಮ ಕೈಯಿಂದ ಏನು ಸಾಧ್ಯ ಆಗುತ್ತೆ ಒಂದು ಒಳ್ಳೇದು ಮಾಡಿ ಅಂತ ಜನಗಳಿಗೆ ನಾನು ಕೇಳ್ಕೊಳ್ಳೋಂಥದ್ದು. ಈ ಸರ್ಕಾರಿ ಕೆಲಸ ಕೊಡೋಕ್ಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅಂತ ಹೇಳಿದಾಗ ಅದು ಬಹುಶಃ ಸಂವಿಧಾನದಲ್ಲಿ ಇದೆಯೋ ಏನೋ ಗೊತ್ತಿಲ್ಲ. ಅಟ್ಲೀಸ್ಟ್ ಈ ಸಮಯದಲ್ಲಿ ತುಂಬ ದೊಡ್ಡ ಮಟ್ಟದ ಕ್ರೌರ್ಯ ಇವ್ರ ಕುಟುಂಬದ ಮೇಲೆ ಆಗಿದೆ. ಎಲ್ಲರೂ ಕೈ ಜೋಡಿಸಿ ನಮ್ಮ ಕೈಯಿಂದ ಏನು ಸಾಧ್ಯ ಮಾಡೋಣ. ಈಗ ನಾನು ವಾಪಸ್ಸಂತೂ ತಂದು ಕೊಡೋಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಇವ್ರು ಕೇಳ್ಕೊಂಡಂಗೆ ಇವ್ರೊಂದು ಮಾತು ಹೇಳೋದು, ತುಂಬ ನನ್ನ ಮಗನಿಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ. ನ್ಯಾಯ ಏನು ಅಂತ ಅವ್ರನ್ನ ಕೇಳಿ, ಯಾವ ಥರ ಬೇಕು ಅಂತ ಅವ್ರನ್ನ ಕೇಳಿ. ನನಗಿರೋದು ಒಂದೇ, ಇವ್ರ ಕಣ್ಣೀರು ನಿಲ್ಲಬೇಕು, ಸಹನಾಗೆ ಸಮಾಧಾನ ಸಿಗಬೇಕು ಅವರ ಮುಂದಿನ ಭವಿಷ್ಯದ ಕಡೆ. ಯಾಕೆಂದರೆ ಈ ಸಮಯದಲ್ಲಿ ಅವ್ರೊಂದು ಚೂರು ಎಫೆಕ್ಟ್ ಆದರೂ BP ಹೆಚ್ಚು ಕಡಿಮೆ ಆದರೆ ಆ ಹುಟ್ಟೋ ಮಗುಗೆ ಎಫೆಕ್ಟ್ ಆಗುತ್ತೆ. ಸೊ ಅವನ ಕಾರಣಕ್ಕೆ ಬಂದೆ. ನಾನೇನು ಮಾಡಬೇಕು, ನನಗೆ ಗೌರವ ಇದೆ, ನನಗೆ ಅದು ಮಾಡ್ತೀವಿ. ನಮ್ಮ ಪ್ರೀತಿ, ನನ್ನ ಒಂದು ಗೌರವನ ಹಿರಿಯರಿಗೆ ಏನು ತೋರಿಸ್ಬೇಕು ನಾನು ತೋರ್ಸೋಕೆ ಬಂದಿದ್ದೀನಿ ಅಷ್ಟೇ. ಇಲ್ಲಿ ಬಂದ್ಬಿಟ್ಟು ಮಾತ್ರ ನಾನಂತೂ ಅವ್ರಂಗೆ ಮಾಡಿರಲ್ವಂತೆ ಹಿಂಗಿಲ್ವಂತೆ ಅಂತ ನಾನೇ ಜಡ್ಜ್ಮೆಂಟ್ ಕೊಡೋಕ್ಕೆ ಬಂದಿಲ್ಲ. ಬಿಕಾಸ್ ಐ ಆಮ್ ನಾಟ್ ಅ ಜಡ್ಜ್.